ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಪಾಕಿಸ್ತಾನದ ಕತೆ ಕೇಳಿದ್ರೆ ನೀವು ಒಂಥರ ಈ ಕಾಮಿಡಿ ಶೋ ಆದಂಗೆ ಆಗೋಗಿದೆ. ಅಲ್ಲಿ ಏನಾದರೂ ಒಂದು ರಾದಂಥ ದಿನಾಲು ನಡೀತಾನೆ ಇರುತ್ತೆ. ಒಂದಿನ ಕರಾಚಿಯಲ್ಲಿ ಅವ್ರದ್ದೇ ರೇಂಜರ್ಸ್ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಆಗುತ್ತೆ. ಇನ್ನೊಂದು ದಿನ ಪಾಕಿಸ್ತಾನ ಹೋಗಿ ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದರೆ ಇವತ್ತು ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಒಂದು ಅಫ್ಘಾನಿಸ್ತಾನ ರಿವರ್ಸ್ ಆಗಿ ಪಾಕಿಸ್ತಾನದ ಮೇಲೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕನ್ನು ಮಾಡಿದೆ ಅಂತ. ಈಗ ಇಡೀ ಪ್ರಪಂಚದಲ್ಲಿ ಈಗ ಇದೇ ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಯುದ್ಧ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಿಂತಲೂ ದೊಡ್ಡ ಭೂಕಂಪ ಆಗ್ತಾ ಇರೋದು ಅದು ಎಲ್ಲಿ ಅಂದರೆ ಈ POKನಲ್ಲಿ, ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ. ಅಲ್ಲಿ ತುಂಬ ದಿನಗಳಿಂದ ಕೂಡ ಪ್ರೊಟೆಸ್ಟ್ ನಡೀತಾನೆ ಇದೆ. ಆದರೆ ಈಗ ಅದು ಲಿಮಿಟನ್ನು ಕ್ರಾಸ್ ಮಾಡಿ ಉಗ್ರ ರೂಪವನ್ನು ತಾಳ್ತಾ ಇದೆ. ಈಗ POK ಪ್ರೊಟೆಸ್ಟ್ನಲ್ಲಿ ಕೂಗ್ತಾ ಇರುವಂತಹ ಒಂದೇ ಒಂದು ಘೋಷಣೆ ಏನಂದರೆ POK ನಾಟ್ ಪಾರ್ಟ್ ಆಫ್ ದಿ ಪಾಕಿಸ್ತಾನ, ಅಂದರೆ ನಮ್ಮ POK ಪಾಕಿಸ್ತಾನದ ಪಾರ್ಟ್ ಅಲ್ಲ ಅಂತ ಕೂಗ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರೊಟೆಸ್ಟ್ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾ? ಸುಮ್ಮನೆ ಯಾರೋ ಇಬ್ಬರು ದೋಸ್ತಿಗಳದ್ದು ಈ ಪ್ರೊಟೆಸ್ಟನ್ನು ಮಾಡ್ತಾ ಇಲ್ಲ. ಅಲ್ಲಿ ಜಾಯಿಂಟ್ ಅವಾಮಿ ಆ್ಯಕ್ಷನ್ ಕಮಿಟಿ ಅಂತ, ಅಥವಾ ಇದನ್ನ JAC ಅಂತ ಕೂಡ ಕರೀತಾರೆ, ಒಂದು ದೊಡ್ಡ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವರೇ ಈ ಎಲ್ಲ ಪ್ರೊಟೆಸ್ಟ್ಗಳನ್ನು ಲೀಡ್ ಮಾಡ್ತಾ ಇರೋದು. ಈ ಗ್ರೂಪಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಖಂಡಿತ ನೀವು ಕೇಳಿದ್ರೆ ಸಾಕಾಗ್ತಾರೆ. ಯಾಕಂದರೆ ಇದು ಯಾವುದೋ ಒಂದು ಸಂಘಟನೆ ಅಲ್ಲ, ಇಲ್ಲಿ ಸಮಾಜದ ಪ್ರತಿಯೊಂದು ವರ್ಗದ ಜನ ಕೂಡ ಸೇರ್ಕೊಂಡಿದ್ದಾರೆ. ಆತ ಒಬ್ಬ ಸಣ್ಣ ಪುಟ್ಟ ಅಂಗಡಿಗೆ ಇಟ್ಕೊಂಡಿರೋ ವ್ಯಾಪಾರಿ ಆಗಿರ್ಬೋದು, ಹಾಗೆ ಕೋರ್ಟಲ್ಲಿ ವಾದ ಮಾಡೋ ವಕೀಲನಾಗಿರ್ಬೋದು, ಟೂರಿಸಮ್ನಲ್ಲಿ ಕೆಲಸ ಮಾಡೋ ಡ್ರೈವರ್ಗಳಾಗಿರ್ಬೋದು, ಹಾಗೆ ಟ್ರಾನ್ಸ್ಪೋರ್ಟಲ್ಲಿ ಕೆಲಸ ಮಾಡೋ ಡ್ರೈವರ್ಗಳು, ಪತ್ರಕರ್ತರು, ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸು, ಹೀಗೆ ಪ್ರತಿಯೊಬ್ಬರು ಕೂಡ ಈ ಜಾಯಿಂಟ್ ಅವಾಮಿ ಆ್ಯಕ್ಷನ್ ಕಮಿಟಿ ಜೊತೆ ನಿಂತ್ಕೊಂಡಿದ್ದಾರೆ. ಆ್ಯಸ್ ಯೂಶ್ವಲ್ ಆಗ ಪಾಕಿಸ್ತಾನ ಸರ್ಕಾರ ಏನು ಮಾಡ್ತು ಅಂದರೆ ಈ ಗ್ರೂಪನ್ನು ಬ್ಯಾನ್ ಮಾಡ್ತು. ಇವರನ್ನು ದೇಶದ್ರೋಹಿಗಳು ಅಂತೇಳಿ ಡಿಕ್ಲೇರ್ ಕೂಡ ಮಾಡ್ತು. ಆದರೆ ಜನ ಸುಮ್ಮನಾಗಲಿಲ್ಲ. ಈ ಗ್ರೂಪ್ನವರು ಕಂಟಿನ್ಯೂಯಸ್ ಆಗಿ ಹೋರಾಟ ಮಾಡ್ತಾನೆ ಬಂದರು. ಪರಿಸ್ಥಿತಿ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಈಗ ಪಾಕಿಸ್ತಾನದ ಆರ್ಮಿಯು ಕೂಡ ಈ ಪ್ರೊಟೆಸ್ಟನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಪಾಕಿಸ್ತಾನ ತನ್ನ ಆರ್ಮಿಯನ್ನು ಅಲ್ಲಿ ಕಳಿಸಿತು. ಪಾಕಿಸ್ತಾನ ಆರ್ಮಿ ಹಲವಾರು ಜನ ಸತ್ತು ಹೋದರು. ಹಾಗೆ ಪಾಕಿಸ್ತಾನದ ಆರ್ಮಿ ಈಗ ಮುಗ್ಧ ಜನರ ಮೇಲೆ ಗುಂಡಿನ ದಾಳಿಯನ್ನು ಕೂಡ ಮಾಡ್ತಾ ಇದೆ. ಒಂದು ರಿಪೋರ್ಟ್ ಪ್ರಕಾರ ಅಲ್ಲಿ 200ಕ್ಕೂ ಹೆಚ್ಚು ಪ್ರೊಟೆಸ್ಟರ್ಗಳನ್ನು ಕೊಲ್ಲಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಸಾವಿರಾರು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಈಗ ಎಲ್ಲಿ ಪ್ರೊಟೆಸ್ಟ್ ಆಗುತ್ತಲ್ಲ ಅಲ್ಲಿ ಆ ಏರಿಯಾದ ಫುಲ್ ಇಂಟರ್ನೆಟ್ಟನ್ನು ಬಂದ್ ಮಾಡಿದ್ದಾರೆ. ಆದರೂ ಹೇಗೋ ಏನೋ ಕೆಲವೊಂದು ವಿಡಿಯೋಗಳು ಲೀಕ್ ಆಗಿ ಹೊರಗಡೆ ಬರ್ತವೆ. ನಿನ್ನೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದರಲ್ಲಿ ಏನಿದೆ ಅಂದರೆ ಈ ರಾವಲ್ಕೋಟ್ನ ಒಂದು ಬಿಲ್ಡಿಂಗ್ ಬಾಲ್ಕನಿ ಕಾಣಿಸುತ್ತೆ. ಆ ಬಾಲ್ಕನಿ ಕೆಳಗಡೆ ಒಂದು ರಾವಲ್ಕೋಟ್ ಏರಿಯಾದಲ್ಲಿ ಸುಮಾರು 70,000 ಜನ ಒಟ್ಟಿಗೆ ಸೇರಿದ್ರು. ಆ ಬಾಲ್ಕನಿಯಲ್ಲಿ ನಿಂತ್ಕೊಂಡ JAC ನಾಯಕ ಅಮಾನ್ ಖಾನ್ ಒಂದು ಖಡಕ್ ಡೈಲಾಗನ್ನು ಕೂಡ ಹೊಡಿತಾನೆ. ನಮಗೆ ಪಾಕಿಸ್ತಾನದ ಅವಶ್ಯಕತೆ ಇಲ್ಲ, ಪಾಕಿಸ್ತಾನಕ್ಕೆ ನಮ್ಮ ಅವಶ್ಯಕತೆ ಇದೆ ಅಂತ. ಒಂದು ವೇಳೆ ಪಾಕಿಸ್ತಾನ ನಾವು ಅವರ ಜೊತೆ ಶಾಂತಿಯಿಂದ ಇರಬೇಕು ಅಂತ ಅಂದ್ಕೊಂಡ್ರೆ ನಮ್ಮೆಲ್ಲ ಬೇಡಿಕೆಗಳನ್ನು ಅವರು ಒಪ್ಪಿಕೊಳ್ಳೇಬೇಕು. ಇಲ್ಲ ಅಂದರೆ ನಮ್ಮ ಹತ್ರ ಬೇರೆ ಆಪ್ಷನ್ ಕೂಡ ಇದೆ ಅಂತ ಓಪನ್ ಆಗಿ ಹೇಳಿದ್ದಾನೆ. ಹಾಗಾದರೆ ಆ ಆಪ್ಷನ್ ಯಾವುದು ಅಂತ ನಿಮಗೆ ಅರ್ಥ ಆಗಿರಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಈ ತರಹದ ದೊಡ್ಡ ಆಪ್ರೇಷನ್ಗಳು ಒಂದೇ ರಾತ್ರಿಗೆ ಆಗುವಂತಹ ಕೆಲಸ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗುತ್ತೆ. ಯಾರೋ ಒಬ್ಬರು ಒಂದು ರಾತ್ರಿ ಹೋಗಿ POKಯನ್ನು ವಾಪಸ್ ತೆಗೆದುಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. 2019ರಲ್ಲಿ ಕೂಡ ಈ ಆರ್ಟಿಕಲ್ 370 ತೆಗೆದು ಹಾಕಿದ್ರು. ಅದೇನೋ ಒಂದೇ ದಿನದಲ್ಲಿ ಬೆಳಗ್ಗೆ ಎದ್ದು ತೆಗೆದುಬಿಡೋಣ ಅಂತ ಮಾಡಿದಂಥ ಕೆಲಸ ಖಂಡಿತ ಅಲ್ಲ. ಅದು 2015ರಿಂದಲೇ ಅದಕ್ಕೆ ಗ್ರೌಂಡ್ ವರ್ಕನ್ನು ಮಾಡಿದ್ರು. ಇನ್ನು 2015ರಲ್ಲಿ ಕಾಶ್ಮೀರದಲ್ಲಿ BJP ಮತ್ತೆ PDP ಸರ್ಕಾರ ಬಂದಾಗ ಎಲ್ಲರೂ ಕೂಡ ಬೈದರು, ನೀವು ಮೆಹಬೂಬ್ ಮುಫ್ತಿ ವಿರುದ್ಧ ಇದ್ರಿ, ಈಗ ಅವ್ರ ಜೊತೆನೇ ಸೇರಿಕೊಂಡು ಸರ್ಕಾರ ಮಾಡಿದ್ರಲ್ಲ ಅಂತ. ಆದರೆ ಸುಮ್ಮನೆ ಸರ್ಕಾರ ಮಾಡಿದ್ರು, ಕೆಲಸ ನಡೀತಾನೆ ಇತ್ತು. ಮಧ್ಯದಲ್ಲಿ ಸರ್ಕಾರವನ್ನು ಕೂಡ ಬೀಳಿಸಿದ್ರು. ಆಮೇಲೆ ಗವರ್ನರ್ ರೂಲ್ ಕೂಡ ಬಂತು. ಆನಂತರ ಅವರಿಂದ ಸೈನ್ ಹಾಕಿಸಿ 370ಯನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದರು. ಹಾಗೆ POK ವಾಪಸ್ ಬೇಕು ಅಂದರೆ ನಾವು ಬರೀ ಫೋರ್ಸನ್ನು ಯೂಸ್ ಮಾಡಿ ತಗೋತೀವಿ ಅಂದರೆ ಅದು ಖಂಡಿತ ವರ್ಕ್ ಆಗಲ್ಲ. ಆಗ ನಾವು ಕೂಡ ಟೆನ್ಷನನ್ನು ತೆಗೆದುಕೊಳ್ಳಬೇಕಾಗತ್ತೆ. ಉದಾಹರಣೆಗೆ ಈಗ ರಷ್ಯಾ ಉಕ್ರೇನ್ ಥರ ಅಥವಾ ಇರಾನ್ ಅಮೇರಿಕಾ ಥರ ಲಾಂಗ್ ಟೈಮಲ್ಲಿ ವಾರನ್ನು ಮಾಡಬೇಕಾಗುತ್ತೆ. ಇದು ನಮ್ಮ ಶತ್ರುವನ್ನು ಕೂಡ ಯಾವತ್ತೂ ನಾವು ಕಮ್ಮಿ ಅಂದಾಜು ಮಾಡಬಾರ್ದು. ಉದಾಹರಣೆಗೆ ನೋಡಿ, ರಷ್ಯಾ ಮುಂದೆ ಉಕ್ರೇನ್ ಒಂದು ಸಣ್ಣ ದೇಶ. ಎಲ್ಲರೂ ಅಂದ್ಕೊಂಡಿದ್ರು ಒಂದೇ ದಿನದಲ್ಲಿ ಉಕ್ರೇನನ್ನು ರಷ್ಯಾ ಮುಗಿಸ್ಬಿಡುತ್ತೆ ಅಂತೇಳಿ. ಆದರೆ ಯುದ್ಧ ಎಷ್ಟು ವರ್ಷ ಹೇಳಿತು ನೋಡಿ. ಈಗ ನಾವು ಕೂಡ ಪಾಕಿಸ್ತಾನ ಜೊತೆಗೆ ಯುದ್ಧಕ್ಕೆ ನಿಂತರೆ ಆ ಯುದ್ಧ ತುಂಬ ದಿನ ನಡೆದ್ರೆ
ಅವ್ರಿಗೇನು ತೊಂದರೆ ಆಗಲ್ಲ, ಅವರು ಆಲ್ರೆಡಿ ಭಿಕ್ಷುಕ ದೇಶಗಳು. ಆದರೆ ನಮಗೆ, ನಮ್ಮ ಎಕನಾಮಿಗೆ ಅದು ದೊಡ್ಡ ಲಾಸ್ ಆಗುತ್ತೆ. ಆಪರೇಷನ್ ಸಿಂಧೂರದಲ್ಲಿ ಕೂಡ ನಾವು 2-3 ದಿನ ಅವರಿಗೆ ಏನು ಪೆಟ್ಟು ಕೊಡಬೇಕಾಗಿತ್ತೋ ಅದನ್ನು ನಮ್ಮ ಆರ್ಮಿ ಕಡೆಯಿಂದ ಕೊಟ್ಟಿದೆ. ನಮ್ಮ ತಾಕತ್ತು ಏನನ್ನೋದನ್ನು ಅವ್ರಿಗೆ ತೋರಿಸ್ಬಿಟ್ಟಿದ್ವಿ. ಆಮೇಲೆ ಅವರು ಸೈಲೆಂಟ್ ಕೂಡ ಆದರೂ, ಸೀಸ್ ಫೈರ್ ಅಂದಮೇಲೆ ನಾವು ನಿಲ್ಲಿಸಿದ್ವಿ. ಅದನ್ನು ಎಳಿತಾ ಹೋದರೆ ಯುದ್ಧ ನಡೀತಾನೆ ಇತ್ತು. ಪ್ರಪಂಚದಲ್ಲಿ ಶುರುವಾದ ಯುದ್ಧ ಯಾವಾಗ ಕೂಡ ನಿಲ್ಲೋದಿಲ್ಲ. ರಷ್ಯಾ ಉಕ್ರೇನ್ ನಿಂತಿಲ್ಲ, ಹಾಗೆ ಇಸ್ರೇಲ್ ಲೆಬನಾನ್ ಕೂಡ ವಿರುದ್ಧ ಯುದ್ಧವನ್ನು ಕೂಡ ಇನ್ನೂ ನಿಲ್ಲಿಸಿಲ್ಲ, ಹಾಗೆ ಪಾಕಿಸ್ತಾನ, ಈ ಅಫ್ಘಾನಿಸ್ತಾನ ಕೂಡ ಯುದ್ಧ ನಿಂತಿಲ್ಲ. ಆದರೆ ನೋಡಿ, ಈ ನಮ್ಮ ಭಾರತದ ಸ್ಟ್ರಾಟಜಿಯನ್ನು ನೋಡಿ ಪಟ್ ಅಂತ ನಾವು ಯುದ್ಧವನ್ನು ನಿಲ್ಲಿಸ್ಬಿಟ್ವಿ. ಹಾಗಾಗಿ POKಯಲ್ಲಿ ಆರ್ಮಿಯನ್ನು ನುಗ್ಗಿಸಿ ನಾವು ಅದೇ ಥರ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ POK ಜಾಗನೇ ಆ ಥರ ಆಗಿದೆ. ಮ್ಯಾಪ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಪಾಕಿಸ್ತಾನದವರು ಇದನ್ನು ಆಜಾದ್ ಕಾಶ್ಮೀರ ಅಂತ ಕರೀತಾರೆ. ಆದರೆ ನಮಗದು ನಮ್ಮ ಕಾಶ್ಮೀರ. ಇಲ್ಲಿ ರಾವಲ್ಕೋಟ್ ಇದೆ, ಇಲ್ಲೇ ಪ್ರೊಟೆಸ್ಟ್ ಆಗ್ತಾ ಇರೋದು. ಇನ್ನು ಮೇಲ್ಗಡೆ ಗಿಲ್ಗಿಟ್ ಬಲ್ಗಿಸ್ತಾನ್ ಇದೆ. ಇದು ಪೂರ್ತಿ ಈ ಗುಡ್ಡಗಾಡು ಪ್ರದೇಶ, ದೊಡ್ಡ ದೊಡ್ಡ ಮೌಂಟೇನ್ ರೇಂಜ್ಗಳಿವೆ. ಹಾಗೆ ಕಾರಾಕೋರಂ ರೇಂಜ್, ಹಾಗೆ ಟ್ರಾನ್ಸ್ ಹಿಮಾಲಯನ್ಸ್, ಇವೆಲ್ಲ ಮಂಜಿನಿಂದ ಕವರ್ ಆಗಿರುವಂತಹ ಜಾಗ. ಎಷ್ಟೋ ಕಡೆ ರಸ್ತೆಗಳು ಕೂಡ ಇಲ್ಲ. ಅಂಥ ಜಾಗದಲ್ಲಿ ನಮ್ಮ ಫೋರ್ಸ್ ಹೋಗಿ ಒಂದೇ ಎಲ್ಲವನ್ನು ಕೂಡ ಎಲ್ಲರನ್ನು ಕೌಂಟ್ರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ಪಾಕಿಸ್ತಾನದ ಆರ್ಮಿಗೆ ಅಡಗಿ ಕೂತಿರುತ್ತೆ, ಉಗ್ರರು ಸಹ ಕೂತಿರ್ತಾರೆ. ಇನ್ನು ಅಲ್ಲಿನ ಲೋಕಲ್ ಜನ ಕೂಡ ಅವ್ರ ಜೊತೆ ಸೇರಿಕೊಂಡು ಆಪರೇಷನ್ ಫ್ಲಾಪ್ ಆಗುತ್ತೆ. ಅದಕ್ಕೆ ಅತಿ ಸುಲಭದ ದಾರಿ ಅಂದರೆ ಅಲ್ಲಿನ ಜನರೇ ಪಾಕಿಸ್ತಾನದ ವಿರುದ್ಧ ತಿರುಗಿ ಬೀಳೋದು. ಅವರೇ ಸ್ವತಃ ನಾವು ಭಾರತಕ್ಕೆ ಸೇರ್ತೀವಿ ಅಂತ ಬಂದರೆ ಆಗ ಪಾಕಿಸ್ತಾನದ ಆರ್ಮಿ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು POK ಜನ ಪಾಕಿಸ್ತಾನದ ಸರ್ಕಾರದ ಮುಂದೆ 38 ಡಿಮ್ಯಾಂಡ್ಗಳನ್ನು ಕೂಡ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದು 2023, 24, 25ರಿಂದ ಅವರು ಕೇಳ್ತಾನೆ ಇದ್ದಾರೆ. ಆದರೆ ಪಾಕಿಸ್ತಾನ ಇದಕ್ಕೆಲ್ಲ ಒಪ್ತಾ ಇಲ್ಲ. ಅದರಲ್ಲಿ ಅತಿ ದೊಡ್ಡ ಡಿಮ್ಯಾಂಡ್ ಏನಂದರೆ ಈ 12 ಸೀಟ್ಸ್ ಮ್ಯಾಟರ್. POK ಅಸೆಂಬ್ಲಿಯಲ್ಲಿ ಎಲೆಕ್ಷನ್ ಆಗೋದು 45 ಸೀಟ್ಗಳಿಗೆ, ಅದರಲ್ಲಿ 12 ಸೀಟ್ಗಳನ್ನು ಕಾಶ್ಮೀರದಿಂದ ಬಂದವರಿಗೋಸ್ಕರನೇ ಅಂತ ಪಾಕಿಸ್ತಾನ ರಿಸರ್ವ್ ಮಾಡಿದೆ. ಅಂದರೆ ಈ ಪಾಕಿಸ್ತಾನದ ಲೆಕ್ಕದಲ್ಲಿ ಭಾರತದ ಕಾಶ್ಮೀರದಿಂದ ಯಾರೋ ಒಬ್ಬ ಪಾಕಿಸ್ತಾನದ ಕರಾಚಿಗೆ ಹೋಗಿ ಶೆಟಲ್ ಆಗಿದ್ದರೂ ಕೂಡ ಆತ POK ಎಲೆಕ್ಷನಲ್ಲಿ ವೋಟ್ ಮಾಡ್ಬೋದು. ಇಲ್ಲಿರುವಂಥ 12 ಸೀಟ್ಗಳಿಗೆ ಕರಾಚಿಯಲ್ಲಿ ಕೂತಿರೋ ಪಾಕಿಸ್ತಾನಿ ವೋಟ್ ಹಾಕ್ತಾನೆ. ಯಾಕಂದರೆ ಅವನು ಬೇರೆ ಬೇರೆ ಸ್ಟೇಟ್ಗಳಲ್ಲಿದ್ದರೂ ಕೂಡ ಅವನನ್ನು ಕಾಶ್ಮೀರಿ ಅಂತ ಕನ್ಸಿಡರ್ ಮಾಡ್ತಾರೆ. ಇದನ್ನೇ ಯೂಸ್ ಮಾಡಿಕೊಂಡು ಪಾಕಿಸ್ತಾನ ಸರ್ಕಾರ ತಮಗೆ ಬೇಕಾದಂತಹ ಈ 12 ಏಜೆಂಟ್ಗಳನ್ನು ಗೆಲ್ಲಿಸುತ್ತೆ. ಈ 12 ಜನ ಪಾಕಿಸ್ತಾನ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಅಲ್ಲಿನ ಲೋಕಲ್ ಜನ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವರು ಸ್ವಂತ ಸರ್ಕಾರವನ್ನು ತರೋಕ್ಕಾಗ ಆಗ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಬೇಕಾದವರೇ ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಅದಕ್ಕೆ ಈ ಜನ ಡಿಮ್ಯಾಂಡ್ ಏನಂದರೆ ಈ 12 ಸೀಟ್ಗಳಿಗೆ ಹೊರಗಡೆಯವರು ವೋಟ್ ಹಾಕೋದನ್ನು ಕ್ಯಾನ್ಸಲ್ ಮಾಡಿ ಬರೀ ಇಲ್ಲಿರೋಂತಹ ಜನರು ಮಾತ್ರ ವೋಟ್ ಹಾಕೋ ಥರ ಮಾಡಿ ಅಂಥೇಳಿ ಅವ್ರದ್ದೊಂದು ಬೇಡಿಕೆ ಕೂಡ ಇದೆ. ಪಾಕಿಸ್ತಾನ ಇದನ್ನು ಒಪ್ಕೊಳ್ತಾ ಇಲ್ಲ. ಅವರು ಒಂದು ವೇಳೆ ಒಪ್ಪಿದರೆ ಸೋಕಾಲ್ಡ್ ಆಜಾದ್ ಕಾಶ್ಮೀರ್ ಜನ ತಮಗೆ ಬೇಕಾದ ಸರ್ಕಾರವನ್ನು ತಂದುಬಿಡ್ತಾರೆ. ನಾಳೆ ಆ ಸರ್ಕಾರ ನಾವು ಭಾರತದ ಜೊತೆ ವಿಲೀನ ಆಗ್ತೀವಿ ಅಂತ ರೆವಲ್ಯೂಷನ್ ಏನಾದರೂ ಪಾಸ್ ಮಾಡಿದರೆ ಆ ಭಯ ಪಾಕಿಸ್ತಾನಕ್ಕೆ ಇದೆ. ಅದಕ್ಕೆ 12 ಸೀಟ್ಗಳನ್ನು ಅವರು ಬಿಟ್ಕೊಡ್ತಾ ಇಲ್ಲ. ಈಗ ಈ ಪ್ರೊಟೆಸ್ಟ್ ಕೂಡ ನಿಲ್ತಾ ಇಲ್ಲ. ಇನ್ನೂ ಬೇರೆ ಡಿಮ್ಯಾಂಡ್ಗಳು ಕೂಡ ಏನಂದರೆ ಈ POKಯಲ್ಲಿ ದೊಡ್ಡ ಡ್ಯಾಮನ್ನು ಕಟ್ಟಿ ಕರೆಂಟ್ ಪ್ರೊಡ್ಯೂಸ್ ಮಾಡಿ ಪಂಜಾಬಿಗಳಿಗೆ ಕಮ್ಮಿ ರೇಟಲ್ಲಿ ಕೊಡ್ತಾರೆ. ಆದರೆ POK ಜನರಿಗೆ ಕರೆಂಟ್ ಕೂಡ ಸಿಗ್ತಾ ಇಲ್ಲ. ಸಿಕ್ಕರೂ ರೇಟ್ ಜಾಸ್ತಿ. ನಮಗೆ ಕರೆಂಟ್ ರೇಟ್ ಕಮ್ಮಿ ರೇಟ್ಗೆ ಕೊಡಿ ಅನ್ನೋದರ ಡಿಮ್ಯಾಂಡ್ ಆಗಿದೆ. ಜೊತೆಗೆ ಈ ಗೋಧಿ, ಅಕ್ಕಿ, ರೇಷನ್ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಪಾಕಿಸ್ತಾನ ಅವರಿಗೆ ತಿನ್ನೋಕೆ ಅನ್ನ ಕೂಡ ಅಗ್ಗವಾಗಿ ಕೊಡ್ತಾ ಇಲ್ಲ. ಟ್ಯಾಕ್ಸ್ ಕೂಡ ಜಾಸ್ತಿ, ಎಕ್ಸೈಸ್ ಡ್ಯೂಟಿನೂ ಕೂಡ ಜಾಸ್ತಿ ಮಾಡ್ತಾ ಇದೆ. ಪಾಕಿಸ್ತಾನ ಹೇಳ್ತಾ ಇದೆ ನಾವು ಇಲ್ಲಿ 38ರಲ್ಲಿ 21 ಡಿಮ್ಯಾಂಡ್ಸ್ಗಳನ್ನು ಒಪ್ಪಿದ್ದೀವಿ ಅಂತ. ಆದರೆ ಜನ ಅದನ್ನು ನಂಬ್ತಾ ಇಲ್ಲ. ಜನಗಳಿಗೆ ಕರೆಂಟು, ನೀರು, ರೊಟ್ಟಿಯನ್ನು ಕೂಡ ಸಹ ಪಾಕಿಸ್ತಾನಕ್ಕೆ ಕೊಡೋಕ್ಕೆ ಆಗ್ತಾ ಇಲ್ಲ. ಅದೇ ಈ ಜನ ಪಕ್ಕದ ಭಾರತದ ಜಮ್ಮು ಕಾಶ್ಮೀರವನ್ನು ನೋಡಿದರೆ ಕಳೆದ 5-6 ವರ್ಷಗಳಲ್ಲಿ ಟೂರಿಸಂ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಜನರ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಶಾಂತಿ ನೆಮ್ಮದಿಯಿಂದ ಅಲ್ಲಿ ಜನ ಈಗ ಬದುಕುವಂತ ಆಗಿದೆ. ನಾವು ಕೂಡ ಭಾರತದ ಹಾಗೆ ನಮ್ಮ POKನೂ ಕೂಡ ಆ ಭಾರತದ ರೀತಿ ಆಗಬೇಕು ಅನ್ನೋದು ಅಲ್ಲಿನ ಜನರ ಒಕ್ಕೂರಲ ಆಸೆ ಕೂಡ ಆಗಿದೆ. ಈಗ ಪಾಕಿಸ್ತಾನ ಆರ್ಮಿ ಇಲ್ಲಿ ಮುಗ್ಧ ಜನರನ್ನು ಕೂಡ ಯಾವ ರೀತಿ ಹೊಡೆದಾಗ್ತಿದೆ ಅನ್ನೋ ವಿಡಿಯೋಗಳು ಕೂಡ ಸಹ ಇಂಟರ್ನೆಟ್ನಲ್ಲಿ ಸುಮಾರು ಬರ್ತಿದ್ವಿ. ಅಲ್ಲಿ 200ಕ್ಕೂ ಹೆಚ್ಚು ಜನರು ಕೂಡ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಜನ ಬೀದಿಗಿಳಿದು ಗೋ ಬ್ಯಾಕ್ ಆರ್ಮಿ ಅಂತ ಕೂಗ್ತಿದ್ದಾರೆ. ಇನ್ನು ಈಗ ಪಾಕಿಸ್ತಾನದ 3 ವೀಕ್ ಪಾಯಿಂಟ್ಸ್ಗಳ ಬಗ್ಗೆ ಹೇಳ್ತೀನಿ. ಮೊದಲನೇದು, ಈ POKಯಲ್ಲಿ ದಂಗೆ ಆಗಬಾರ್ದು ಅಂತ ಅವರು ಅಂದ್ಕೊಂಡಿದ್ರು, ಆದರೆ ಅಲ್ಲಿ ದಂಗೆ ಆಗ್ತಾ ಇದೆ. ಇನ್ನು ಎರಡನೇದು, ಬಲೂಚಿಸ್ತಾನದಲ್ಲಿ ಏನಾಗಬಾರ್ದು ಅಂತ ಅಂದ್ಕೊಂಡಿದ್ರು,
ಆದರೆ ಅದು ಅಲ್ಲಿನ ಬಂಡುಕೋರರು ದಿನ ಪಾಕಿಸ್ತಾನದ ಆರ್ಮಿ ಟ್ರೈನ್ಸ್ಗಳನ್ನು ಭಸ್ಮ ಮಾಡ್ತಿದ್ದಾರೆ. ಇನ್ನು ಮೂರನೇದು ಅಫ್ಘಾನಿಸ್ತಾನದ ಕಡೆಯಿಂದ ಅಟ್ಯಾಕ್. ಇದರ ಬಗ್ಗೆ ಬಿಸಿ ಬಿಸಿ ನ್ಯೂಸ್ಗಳನ್ನು ಕೂಡ ಕೊಡ್ತಾನೆ ಇದ್ದಾರೆ. ಕೇವಲ 5 ಗಂಟೆಗಳ ಹಿಂದೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಏರಿಯಾಗಳ ಮೇಲೆ ಅಫ್ಘಾನಿಸ್ತಾನ ಡ್ರೋನ್ ಏರ್ ಸ್ಟ್ರೈಕನ್ನು ಮಾಡ್ತಾ ಇದೆ. ತಾಲಿಬಾನ್ ಅವರ ಪ್ರಕಾರ ಇವರು ಪಾಕಿಸ್ತಾನದಲ್ಲಿರೋ ಐಸಿಸ್ ಉಗ್ರರ ಅಡಗುತಾಣಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಈ ಐಸಿಸ್ ಅವರು ಪಾಕಿಸ್ತಾನದ ಸ್ಕೂಲ್ಗಳಲ್ಲಿ ಬೇಸ್ ಮಾಡಿಕೊಂಡು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತಾಯಿದ್ರು. ಅದರ ರಿವೆಂಜ್ ಇದು ಅಂತೇಳಿ ತಾಲಿಬಾನ್ ಹೇಳ್ತಾ ಇದೆ. ಈ ಐಸಿಸ್ ಮತ್ತು ತಾಲಿಬಾನ್ ಮಧ್ಯೆ ಏನಿದು ಫೈಟ್ ಅಂತೀರಾ? ಈ ಐಸಿಸ್ ಅನ್ನೋದು ಸಿರಿಯಾ ಮತ್ತು ಇರಾಕಿನ ಇಸ್ಲಾಮಿಕ್ ಸ್ಟೇಟ್ನ ಒಂದು ಬ್ರ್ಯಾಂಚ್. ಇವರ ಐಡಿಯಾಲಜಿ ದೊಡ್ಡದು. ಇರಾನ್, ತುರ್ಕಿಸ್ತಾನ್, ಹಾಗೆ ಉಜ್ಬೇಕಿಸ್ತಾನ್, ಅಫ್ಘಾನಿಸ್ತಾನ್ ಸೇರಿಸಿ ಇಂಡೋನೇಷ್ಯಾವರೆಗೂ ಕೂಡ ತಮ್ಮ ಖುರಾಸಾನ್ ರಾಜ್ಯವನ್ನು ಕಟ್ಟಬೇಕು ಅನ್ನೋದು ಅವರ ಕನಸು. ಆದರೆ ತಾಲಿಬಾನಿಗೆ ನಮ್ಮ ದೇಶದ ಮೇಲೆ ಮಾತ್ರ ನಮಗೆ ಕಂಟ್ರೋಲ್ ಬೇಕು, ಬೇರೆ ದೇಶದ ಉಸಾವರಿ ನಮಗೆ ಬೇಡ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಐಸಿಸ್ ಅಂದರೆ ದಾವೂದ್ ಇಬ್ರಾಹಿಂ ಇದ್ದಾಗೆ ಎಲ್ಲ ಕಡೆ ಕಂಟ್ರೋಲ್ ಬೇಕು. ಇನ್ನು ತಾಲಿಬಾನ್ ಅಂದರೆ ಯಾವುದೋ ಒಂದು ಊರಿನ ಲೋಕಲ್ ಡಾನ್ ಇದ್ದ ಹಾಗೆ ತನ್ನ ಊರು ಮಾತ್ರ ಕಂಟ್ರೋಲ್ ಇರಬೇಕು. ಅಲ್ಲಿವರೆಗೂ ಇವರ ಐಡಿಯಾಲಜಿ ಡಿಫ್ರೆನ್ಸಿಂದ ಇಬ್ಬರು ಕೂಡ ಬದ್ಧ ವೈರಿಗಳಾಗಿದ್ದಾರೆ. ಮೊನ್ನೆ ಪಾಕಿಸ್ತಾನದ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕನ್ನು ಮಾಡಿತ್ತು. ಅದಕ್ಕೆ ಕೌಂಟ್ರಾಗಿ ಅಫ್ಘಾನಿಸ್ತಾನ ರಿವರ್ಸ್ ಅಟ್ಯಾಕನ್ನು ಕೂಡ ಮಾಡಿದೆ. ಪಾಕಿಸ್ತಾನ ಏನೇ ಕವರಪ್ ಮಾಡಿದರೂ ಕೂಡ ಅವರ ಬಾರ್ಡರ್ನಲ್ಲಿ ಬೆಂಕಿ ಹತ್ತಿರೋದಂತೂ ಸತ್ಯ. ಇದೆಲ್ಲವನ್ನು ನೋಡ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಭಾರತದ ಆರ್ಮಿ ಡೈರೆಕ್ಟಾಗಿ ನುಗ್ಗಿ ಹೊಡಿಬೇಕಾ, ಅಥವಾ ನಾವ್ಯಾಕೆ ಬುಲೆಟ್ಸ್ಗಳನ್ನು ವೇಸ್ಟ್ ಮಾಡ್ಕೋಬೇಕು, ನಮ್ಮ ಸೈನಿಕರನ್ನು ಯಾಕೆ ರಿಸ್ಕಿಗೆ ಹಾಕಬೇಕು? ಪಾಕಿಸ್ತಾನ ತನ್ನದೇ ಪ್ರಾಬ್ಲಮ್ನಲ್ಲಿ ತಾನೇ ಸತ್ತು ಹೋಗ್ತಾ ಇದೆ. ನೀವು ಬರೀ ವೇಟ್ ಮಾಡಿ ನೋಡಿ. ಇದು ಇವತ್ತಿನ ಪಾಕಿಸ್ತಾನದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳಿದೆ. ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.